ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ. ಸುಮಾರು 2022ರಿಂದ 24ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು, ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು. ಆ 27 ಪ್ರಕರಣಗಳು 2022 ಮತ್ತು 24ರ ಮಧ್ಯೆ ಆದಂತ ಈ ಎಲ್ಲಾ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್, ಯಾಕಂತಂದ್ರೆ ಮಾಡಸ್ ಆಪರೆಂಡಿ ಒಂದೇ ಇರೋದ್ರಿಂದ ಇವುಗಳ ಇನ್ವೆಸ್ಟಿಗೇಷನ್ ಸುಲಭವಾಗಿ ಮತ್ತೆ ಒಂದೇ ರೀತಿಯಲ್ಲಿ ಮತ್ತೆ ದಾಖಲಾತಿಗಳ ಸಂಗ್ರಹ ಆಗಿರಬಹುದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗುಳಿ ಮತ್ತು PSI ಆದಂತಹ IM ದುಂಡ್ಸಿ ಬಸವನ ಬಾಗೇವಾಡಿ ಮತ್ತೆ PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತೆ ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತೆ YB ಕವಾಡೆ ಮತ್ತೆ SP ಹುಣಸಿಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನ ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ. ಈ 27 ಪ್ರಕರಣಗಳ ಮಾಹಿತಿಯನ್ನ ಮತ್ತೆ ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನ ನಿಮಗೆ ಪ್ರೆಸ್ ನೋಟ್ದಲ್ಲಿ ಕೊಡಲಾಗಿದೆ. ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತೆ 9 NA ಪ್ಲಾಟ್ಗಳನ್ನ ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡ್ ಅನ್ನ ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನ ಮತ್ತೆ ಕೊಟ್ಟಿ ಪತ್ರಗಳನ್ನ ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂತ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನ ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದ್ರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಉಳಿದಂತ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಆಗ್ಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತೆ ಎಲ್ಲಾ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ ಮತ್ತೆ ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂತ ಉಳಿದಂತ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಒಟ್ಟು 200 ಜನರ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ. ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು, ಚಿಕ್ಕ ಪುಟ್ಟ ಪ್ಲಾಟ್ಗಳನ್ನ ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು, ಇವ್ರೇನು ಏಜೆಂಟ್ಸ್ಗಳು ಇರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡುವಂತ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ, ನಕ್ಸಸ್ ಇರುತ್ತೆ. ಇವ್ರಿಗೆ ಮತ್ತೆ ಬಾಂಡ್ ರೈಟರ್ಸ್ಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಿ ಜಮೀನನ್ನ ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದ್ರೂ ಹೆಸರಲ್ಲಿ ಇದೆಯಾ, ವಯಸ್ಸಾದವ್ರ ಹೆಸರಲ್ಲಿ ಇದೆಯಾ, ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಅವ್ರು ಸೆಟ್ಲ್ ಆಗಿದಾರಾ, ಬೆಂಗಳೂರು ಸೆಟ್ಲ್ ಆಗಿದಾರಾ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲ್ ಆಗಿದಾರಾ, ಮುಂಬೈ ಸೆಟ್ಲ್ ಆಗಿದಾರಾ, ಪುನಾ ಸೆಟ್ಲ್ ಆಗಿದ್ದಾರೆ. ಯಾಕಂತಂದ್ರೆ ಒಂದು ಕಡೆ ಏಜೆಂಟು, ಒಂದು ಕಡೆ ಬಾಂಡ್ ರೈಟರು, ಇವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂತ ಏಜೆಂಟ್ ಆಗಿರ್ಬೋದು ಮತ್ತೆ ಬಾಂಡ್ ರೈಟರ್ಸ್ ಆಗಿರ್ಬೋದು, ಸೊ ಯಾವ ಜಮೀನುಗಳನ್ನ ಮಾರಾಟ ಮಾಡಿದ್ರೆ ಯಾವ್ಯಾವ ದಾಖಲೆಗಳನ್ನ ನಾವು ಸಂಗ್ರಹಿಸಬಹುದು, ಯಾವ ರೀತಿ ಸಂಗ್ರಹಿಸಬಹುದು, ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ವಿಕ್ಟಿಮ್ಗಳನ್ನ ಯಾವ ರೀತಿ ಹುಡುಕ್ತಿದ್ರು, ಎಂತ ಜಮೀನುಗಳನ್ನ ಹುಡುಕ್ತಿದ್ರು ಅಂತಂದ್ರೆ ವಯಸ್ಸಾದವರು ಮತ್ತೆ ಜಮೀನು ಬಹಳಷ್ಟಿದ್ದು ಒಬ್ಬರ ಹೆಸರಲ್ಲಿ ಇದ್ದಿದ್ದು ಮತ್ತೆ ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೆ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂತ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು. ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದ್ರೆ ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವ್ರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ರೆ ಅವ್ರು ಯಾವ್ದಕ್ಕೆ ಬರ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅನ್ನುವಂಥ ಒಂದು ಆಲೋಚನೆನೂ ಕೂಡ ಅವ್ರಿಗೆ ಇರಲ್ಲ. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು, ಈ ಫೇಕ್ ಇನ್ನೋಸೆಂಟ್, ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರದೇ ಇರೋರು ಬೇರೆ ಕಡೆ ಇದ್ದಂಥವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತೆ ಇನ್ನಿತರ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನ ಬಳಸ್ಕೊತಾ ಇದ್ರು. ನೆಕ್ಸ್ಟ್ ಇವ್ರದ್ದು ಮಾಡಸ್ ಆಪರೆಂಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ
ಈಗ ನಾವು ಒಂದು 4 ಜನ ಗ್ಯಾಂಗ್ ಮೆಂಬರ್ಸ್ ಇದೀವಿ ಅಂತಂತಂದ್ರೆ ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂತ ಒಬ್ಬ ಸದಸ್ಯನನ್ನೇ ಫೇಕ್ ಓನರ್ನಾಗಿ ಮಾಡಿ ಆತನಿಂದ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕೊಳ್ಳೋದು. ಅವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಇಸ್ ಅವೈಲೇಬಲ್, ಹಿ ಇಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂತದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನ ಥರ್ಡ್ ಪಾರ್ಟಿಗೆ ಅಂದ್ರೆ ಫಸ್ಟ್ ಟೈಮ್ ಪರ್ಚೇಸಿಂಗ್ ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದವನ್ನೇ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್, ಥರ್ಡ್ ಪರ್ಚೇಸ್, ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರಲ್ಲ. ಯಾಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನ ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಓನರ್ಶಿಪ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ ಅವರ ಕೊಡುವಂತ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ, ಅವ್ರು ಕೊಡುವಂತ ಊರುಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ರ ತರಿಸ್ತಿರ್ಲಿಲ್ಲ, ಸೇರಿಸ್ತಿರ್ಲಿಲ್ಲ. ಅವ್ರನ್ನ ಹುಡ್ಕೊಂಡು ಹೋದ್ರು ಕೂಡ ಆ ಊರುಗಳಲ್ಲಿ ಇರ್ತಿರ್ಲಿಲ್ಲ. ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಓನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗಲಾರದಾಗೆ ನೋಡ್ಕೊಂಡಿರ್ತಾರೆ. ಆಮೇಲೆ ಇದನ್ನ ಮತ್ತೆ ಅಗೇನ್ ವಿಷಿಯಸ್ ಸೈಕಲ್ ಇದು. ಈ 4 ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರ್ಬಿಟ್ಟು ಮತ್ತೆ ಥರ್ಡ್ ಪಾರ್ಟಿ ಅಂತ ಆ ಗುಂಪಿನ ಸದಸ್ಯರಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿಗೆ ಮಾರೋದು. ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯ್ತು, ಮತ್ತೆ ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮಾಡಸ್ ಆಪರಂಡಿ ಕಂಡು ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಂಡು ಬಂದಿರೋದು ಏನು ಅಂತಂದ್ರೆ ಈ ಎಲ್ಲಾ ಪ್ರಕರಣಗಳಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನ ತಗೊಂಡಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ತಗೋಬೇಕು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಲೀಗಲ್ ಒಪಿನಿಯನ್ ಬರುತ್ತೆ. ಸೊ ವೆರಿಫಿಕೇಶನ್, ಲೀಗಲ್ ಒಪಿನಿಯನ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂತೇಳಿ ಈ ಎಲ್ಲಾ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿರೋದು ಅತಿ ವಿರಳ, ಮಾಡೇ ಇಲ್ಲ. ಆಮೇಲೆ ಆ ಗುಂಪಿನಲ್ಲಿ ಇರುವಂತ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು 9 ಜನ, ಅವ್ರ ಡೀಟೇಲ್ಸ್ ನಾವು ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ. ಅವರು ರಿಪೀಟೆಡ್ ಆಗಿ 1ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ. ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ಲಿ ಕೊಟ್ಟಿದೆ. ಈ ರೀತಿಯಾಗಿ ಒಟ್ಟು 27 ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು. ಕಳೆದ 1 ವರ್ಷದಿಂದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಈ ಎಲ್ಲಾ ಪ್ರಕರಣಗಳನ್ನ ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿ ಸುಮಾರು 158 ಎಕರೆ 13 ಗುಂಟೆ ಮತ್ತು 9 ಎನ್ಎ ಪ್ಲಾಟ್ಗಳು ಆಸ್ ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲೇನೆ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನ ನಮ್ಮ ತನಿಖಾ ತಂಡ ಮಾಡಿದೆ. ಅವರ ವಿಶೇಷವಾಗಿ ಬಹಳಷ್ಟು ಯಾಕಂದ್ರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತೆ FS ಅಲ್ಲಿ ಕಳಿಸೋದಿರುತ್ತೆ, ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ. ಈಗ ನಾನು ಅದನ್ನೇ ಹೇಳಿದೆ, ಆ ಓನರ್ಸ್ಗಳನ್ನ ಹುಡ್ಕಕ್ಕೆ ಹೋದ್ರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರ್ಲಾರ್ದಾಗೆ ಮಾಡೋದು. ಸೊ ಈ ಎಲ್ಲ ಸಮಸ್ಯೆಗಳನ್ನ ನಮ್ಮ ತನಿಖಾ ತಂಡ ಅವುಗಳನ್ನ ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿನೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದ್ರೆ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ, ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನು ಒರಿಜಿನಲ್ ಓನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನ ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ, ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ. ತಾವೆಲ್ಲೇ ಪರ್ಚೇಸ್ ಮಾಡ್ಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರ್ಬೇಕಾಗಿರ್ಬೋದು, ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದ್ರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನ ಶ್ಲಾಘಿಸ್ತೀನಿ. ಅವರ ಎಫರ್ಟ್ಸ್ ಅನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಥ್ಯಾಂಕ್ ಯು. ಯಾವುದು ಕಂಡು ಬಂದಿಲ್ಲ ತನಿಖೆಯಲ್ಲಿ, ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಸ್ಗಳಲ್ಲಿ ದೇರ್ ಇಸ್ ಎನ್ ಹೈಕೋರ್ಟ್ ಆರ್ಡರ್, ಅಧಿಕಾರಿಗಳಿಗೆ ದಾಖಲಾತಿಗಳನ್ನ ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೋ ದೇ ವಿಲ್ ಪ್ರೊಸೀಡ್ ವಿತ್ ದ್ಯಾಟ್. ಸೊ ಹಾಗಾಗಿ ದೇ ಕೆನ್ ನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಆಸ್ ಪರ್ ದ ಲಾ until unless their crime is established. ಹೌದು, ದೇ ವರ್ಕ್ ಅಂದ್ರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ ಇನ್ ಡಿಫ್ರೆಂಟ್ ಕೇಸಸ್ ದೇ ವರ್ಕ್ ಇನ್ ಎ ಆರ್ಗನೈಸ್ಡ್ ಮ್ಯಾನರ್. ಆಲ್ 9 ಟುಗೆದರ್ ಇಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು
ಪದೇ ಪದೇ ವಿಸಿಬಲ್ ಆಗಿದ್ದಾರೆ. ಅದರ ಅರ್ಥ ದೇ ಹ್ಯಾವ್ ವರ್ಕ್ ಲೈಕ್ ಎನ್ ಆರ್ಗನೈಸ್ಡ್ ರೀತಿಯಲ್ಲಿ. ಇವ್ರು 9 ಜನ ಕೂಡಿ ಅಂತಂತಲ್ಲ, ಇದರಲ್ಲಿನೂ ಕೂಡ ತಂಡಗಳಿವೆ. ಸೊ ಈ ಇದರಲ್ಲಿರೋ 9 ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾರೆ. ಅದೇ ಏನಾದ್ರೂ ಆರ್ಡರ್ ಕಾಪಿ ಇದ್ರೆ ತೋರಿಸಿ, ಮತ್ತೆ ವಿಲ್ ಶೋ ಇಟ್ ಟು ದ ಹೈಕೋರ್ಟ್ ಆರ್ಡರ್ ಆಲ್ಸೋ. ತಮ್ಮ ಅಲ್ಲ, ನೀವು ಆಗಿದೆ ಅಂತಂದ್ರೆ ಅದಕ್ಕೆ ತೋರಿಸಿ ಅಂತಂತ ಹೇಳಿ. ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎನಿ ಪ್ರಕರಣಕ್ಕೆ ತಮ್ಮದ ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದ್ರೆ ಅದನ್ನ ಗಮನಕ್ಕೆ ತಗೊಂಡ್ಬನ್ನಿ. ಇಫ್ ಅಟ್ ಆಲ್ ಆಸ್ ಪರ್ ದ ಎವಿಡೆನ್ಸಸ್, ಆಸ್ ಪರ್ ದ ರೂಲ್ಸ್ ಅಂಡ್ ಪ್ರೊಸೀಜರ್ಸ್, ಆಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್, ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ. ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಎಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು, ಅವರ ಕೊಟ್ಟಿರುವಂಥ ದಾಖಲಾತಿಗಳು. ಇಲ್ಲ ಇಲ್ಲ, ನನ್ನ 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 ಉತ್ತರ ಕಂಪ್ಲೀಟ್ ಮಾಡ್ತೇನೆ. ಸಿಗ್ನೇಚರ್ ಇರುತ್ತೆ ಅಂತಂತಂದ್ರೆ ಅವರ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಸಬ್ ರಿಜಿಸ್ಟರ್ಸ್ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗ್ತಾರೆ. ಬಟ್ ಅವ್ರು ಕೊಡುವಂಥ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ, ಅದು ಫೇಕೋ ಒರಿಜಿನಲ್ ಅನ್ನುವಂಥ ಏನು ತನಿಖೆ ಮಾಡೋದಾಗ್ಲಿ, ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಸ್ಡ್ ಆನ್ ದ ದಾಖಲಾತಿ ಅವರು ಮುಂದುವರೆದಿರ್ತಾರೆ. ಹಾಗಾಗಿ ಇಟ್ ವೆರೀಸ್ ಫ್ರಮ್ ಕೇಸ್ ಟು ಕೇಸ್. ನಾನು ಜನರಲ್ ಆಗಿ ಅದನ್ನು ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದ್ರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಬೋದು. ಬಟ್ ಈ 25 ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ. ಅಲ್ಲ, ಅದಾದ್ಮೇಲೆ ಆಗಿರೋದ ಅಥವಾ ಅದಕ್ಕಿಂತ ಮುಂಚೆ ಆಗಿರೋದ ಖರೀದಿ? ಅವ್ರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದ ಅಥವಾ ಆದ್ಮೇಲೆ ಆಗಿರೋದು? ಅಲ್ಲ, ಮತ್ತೆ ಅವ್ರ ವ್ಯಕ್ತಿಯಿಂದ ಖರೀದಿ ಹೇಗಾಗುತ್ತೆ? ಖರೀದಿ ಮೋಸ್ಟ್ ಪ್ರಾಬಬಲಿ ಮೊದಲೇ ಆಗಿರೋದು. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೋದಾಗ ಖರೀದಿ ಆಗಿತ್ತ ಅಥವಾ ಇಲ್ವಾ? ದ ಡೇಟ್ ಐ ಆಮ್ ಆಸ್ಕಿಂಗ್. ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೆ ಖರೀದಿ ಆಗಿತ್ತಾ? ಹಾ, ಇಲ್ಲ ಇಲ್ಲ, ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್. ಅವ್ರು ಹೋಗಿದ್ದೆ ಯಾವಾಗ, ಖರೀದಿ ಆಗಿದ್ದೆ ಯಾವಾಗ? ಆಗಿತ್ತಂತಂದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಅದಿದೆಯಾ ಆ ರೀತಿ? 2001 ಅಲ್ಲಿ 98 ಕ್ರೈಮ್ ನಂಬರ್ ಅದು ತಟ್ಟೆ ಅವ್ರು ಹೇಳ್ತಾರಲ್ರಿ, ಬಾಂಬೆದವರು 2001 ಆಗಿದೆ ಆ ಕೇಸ್ ಚಾರ್ಜ್ ಆಗಿತ್ತು. ಅವ್ರಿಲ್ಲ 2009 ಎರಡು ಒಂದ್ ಅಲ್ಲಿ ಮಾಡಿದ್ರೆ ಮತ್ತೆ ತಹಶೀಲ್ದಾರ್ ಆಫೀಸ್ ಇದು ಮಾಡಿದ್ದಾರೆ. ಬೇಕಾದ್ರೆ ಕೇಸ್ ಆಗೈತ್ರಿ ಆ ಅಧಿಕಾರಿಗಳಿಲ್ಲ. ಸರ್, ಈಗ ದಿಶಾಂಕ ಅಂತ ಹೇಳಿ ಆ್ಯಪ್ ಇದೆ ಸರ್. ಆ್ಯಪ್ ಅನ್ನು ತಗೊಂಡೋಗಿ ಅದೇ ಜಮೀನಲ್ಲಿ ಇದ್ರೆ ಮೂಲ ಮಾಲೀಕ ಹೆಸರು ಇದು ಒಂದು ಕಡೆ ರೂಲ್ಸ್ ಸರ್. ಅದೇ ಕೊಡಿಗೆಲ್ಲ ಜಮೀನು ಮಾಲೀಕ ಹೆಸರು ಏನೋ ಇರ್ತಾನ ಇಲ್ವಾ ಮೂಲ ಶುರು ಆದ್ರೆ ದಿಶಾಂಕ ಆ್ಯಪ್ ಇದೆ ಸರ್. ವಾಟ್ ಈಸ್ ದ ಕ್ವಶನ್? ಅಲ್ಲ, ಅಗ್ರೀಡ್, ಅದನ್ನೇ ಹೇಳಿದ್ವಿ ನಾವು. ಏಜೆಂಟ್ರು ಮತ್ತೆ ಬಾಂಡ್ ರಿಜಿಸ್ಟರ್ಸ್ಗಳಿಗೆ ಗೆಟ್ಟಿಂಗ್ ದಿಸ್ ಇನ್ಫಾರ್ಮೇಶನ್ ತಾವೇನು ಹೇಳ್ತಾ ಇದ್ದೀರಲ್ಲ, ಆ್ಯಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು, ಏಜೆಂಟ್ರ ಮುಖಾಂತರ ಆಗಿರ್ಬೋದು, ಈ ರೀತಿಯಾದಂಥ ವಿಕ್ಟಿಮ್ಸ್ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು. ಬಿಕಾಸ್ ಆಫ್ ದೇರ್ ನಕ್ಸಸ್ ಅಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ತಾವು ಹೇಳ್ತಾ ಇರುವಂಥ ಆ್ಯಪ್ ಆಗಿರ್ಬೋದು. ಹೌದು, ಹೇಳಿ, ಕುಂತೇಳಿ. ನಕಲಿ ಆಧಾರ್ ಕಾರ್ಡ್ ಏನೈತೆ ಅಂದ್ರೆ ನಿಮ್ಮ ಹತ್ರ ನಿಮ್ಮದೇ ಆಧಾರ್ ಕಾರ್ಡ್ ಇರ್ತೈತೆ, ನಿಮ್ಮ ಹತ್ರ ಚೇಂಜ್ ಮಾಡ್ಕೊಂಡು ಕೊಡ್ತಿದ್ರು ಮುಂಚೆ, ಅದನ್ನ ಮಾಡ್ಕೊಂಡ ಅಲ್ಲೇ ಮಾಡ್ಕೊಂಡು ಬರ್ತಿದ್ರು. ಈಗ ಇದರಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಆಧಾರ್ ಕಾರ್ಡ್ ಒರಿಜಿನಲ್ ಇದೆಯಾ ಇಲ್ಲ ನಿಮ್ಮದೇ ಆಧಾರ್ ಕಾರ್ಡ್ ಮೊದಲು ಏನ್ ಮಾಡ್ತಾರೆ, ನನ್ನ ಹೆಸರು ಕಲ್ಲಪ್ಪ ಐತೆ ಅಂದ್ರೆ ನಿಮ್ಮ ಕಲ್ಲಪ್ಪ ಹಾಕಿ ಕೊಡ್ತಿದ್ರು. ನಿಮ್ಮ ಫೋಟೋ ಹೆಸರು ಅಷ್ಟೇ ಚೇಂಜ್ ಆಯ್ತು. ಅದನ್ನ ಹೊತ್ಕೊಂಡು ನೀವೇ ಹೆಸರು ಸಬ್ ರಿಜಿಸ್ಟರ್ ಹಾಕ್ತಿದ್ರು. ಅಲ್ಲಿಗೂ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರು ನಿಮ್ಮ ಹೆಸರು ಏನೈತಿ ಬೈಕ್ ಅಂತ ಕೊಟ್ಟರೆ ದುಡ್ಸಿ ಅಂತ ಹಾಕೊಂಡ್ಬಿಡೋದಲ್ಲ, ಅದನ್ನೇ ಒಯ್ದು ಕೊಡೋದಲ್ಲಿ. ಅದು ಒರಿಜಿನಲ್ ಇರ್ತೈತೆ, ಅಲ್ಲಿ ಚೆಕ್ ಮಾಡೋದು ಚೇಂಜ್ ಆಗಿರ್ತೈತೆ ಹೆಸರು. ಮತ್ತೆ ಆಧಾರ್ ಹಾಕಿ ಕೆಳಗಡೆ ಹೊರಗಡೆ ಮಾಹಿತಿ ಕೊಡಲ್ಲ, ಬರ್ದಿದ್ದು ಕೊಡೋದಿಲ್ಲ. ಅಲ್ಲಿದು ಮೊದಲಿಂದು ಈಗಿಂದು ತಗೊಂಡು ಇದು ಮಾಡಿ ಕಳಿಸ್ಬಿಟ್ಟು ಚೆಕ್ ಮಾಡಿದ್ದಾರೆ.
ಸಿಂಧಿ ಮುದ್ದೇವಾಡ ಸಂಘದಲ್ಲಿ ಹೇಳಿಕೆ ಮಾಡಿಲ್ಲ. ಸಿಂಧಿ ಮುದ್ದೇವಾಡ ತಾಲೂಕು ಸಭೆ ಯಾವ ಪ್ರಕರಣಗಳು ಇದಾವ ಅಲ್ಲಿ? ಅಲ್ಲ ಈ 27 ಪ್ರಕರಣಗಳೆಲ್ಲ ಲಿಸ್ಟ್ ಇದೆಯಾ? ಅಲ್ಲ ನಿಮಗೆ ಅಲ್ಲ ಅಲ್ಲಿ ಪ್ರಕರಣಗಳು ದಾಖಲಾಗಿದಾವ? ಪ್ರಶ್ನೆ. ಈಗ ಎರಡು ಸರ್ ನೀವು ಆರ್ಗ್ಯುಮೆಂಟ್ ಹೇಳ್ತಾರೆ ಸರ್ ಡಿಫರೆಂಟ್ ಆಗಿ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ ಅವ್ರ ಮೇಲೆ ಈಗ ನೆಕ್ಸ್ಟ್ ಬರುತ್ತೆ. ಈಗ ಅದು ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯ್ತು. ನಾವು ಆಲ್ರೆಡಿ ಅವರನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ PR ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ, ಸೆಕ್ಯೂರಿಟಿ ಕೇಸಸ್ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಸೊ ನಾವು ವಿಲ್ ಲುಕ್ ಇನ್ ಟು ದ ಅದರ್ ಆಪ್ಷನ್ಸ್ ಲೀಗಲಿ. ಫಸ್ಟ್ PR ಬರುತ್ತೆ, ನೆಕ್ಸ್ಟ್ ಗಡಿಪಾರ್ ಬರುತ್ತೆ, ನೆಕ್ಸ್ಟ್ ಏನೋ ಗುಂಡಾ ಆಕ್ಟ್ ಬರುತ್ತೆ. ಅದು ಹಂತ ಹಂತವಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಒಂದು ಮಲ್ಟಿಪಲ್ ಸೆಲ್ಲಿಂಗ್ ಏನಾರ ಆಗಿದೆ ಅಂದ್ರೆ ಖರೀದಿ ಮಾಡ್ಬೇಕು ಅಲ್ಟಿಮೇಟ್ಲಿ ನಮಗೋಸ್ಕರ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಆಗುದಿಲ್ಲ. ಸೆಲೆಕ್ಟ್ ಮನಿ ಅವ್ರ ಇರ್ತೈತಿ, ಅವ್ರಿಗೆ ಸಮಸ್ಯೆ ಇರ್ತದೆ. ಸೊ ಮಲ್ಟಿಪಲ್ ಸೆಲ್ಲಿಂಗ್ ಆಗ್ಬೇಕ್ರೆ ಯಾರು ಮಾರಾಟ ಮಾಡ್ಬೇಕು, ಓನರ್ ನೋಡ್ಬೇಕು. ಆ ತರ ಮಲ್ಟಿಪಲ್ ಸೆಲ್ಲಿಂಗ್ ಆಗಿದೆ. ಮಲ್ಟಿಪಲ್ ಖರೀದಿ ಮಾಡೋದವ್ರು ಮಾತ್ರ ಬರ್ದಂತಂದ್ರೆ ಇಲ್ಲ ನಮ್ದು ಒರಿಜಿನಲ್ ಆಗಿಲ್ಲ, ಯಾರೋ ಅಕೌಂಟ್ ಎರಡೂ ರೀತಿಯಾದಂತ ಕಂಪ್ಲೇಂಟ್ಸ್ಗಳಿದೆ. ಎರಡೂ ರೀತಿಯಾದಂತ ಕಂಪ್ಲೇಂಟ್ಸ್ ಇದೆ. ಮೂಲ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದು ಇದೆ, ಮತ್ತೆ ಮೋಸ ಹೋದಂತ ಜನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅವ್ರಿಗೂ ಸಮಸ್ಯೆ ಏನಂದ್ರೆ ಅವರು ರೊಕ್ಕ ಕೊಟ್ಬಿಟ್ಟಿರ್ತಾರೆ, ಓನರ್ ಯಾರೋ ಇರ್ತಾನೆ, ಓನರ್ಗೂ ರೊಕ್ಕ ಸಿಕ್ಕಿದಿರಲ್ಲ. Then the court will decide the matter. Yes, they are also the victims of the fraud. The court will decide it. ಯಾವ ರೀತಿ ಎರಡನೇ ಸರಿಗ ಲ್ಯಾಂಡ್ ಟೋಟಲ್ ತಗೊಂಡಿದ್ರಿ 158 ಎಕರ್ 30 ಗುಂಟ. ಇನ್ನೂ ಲ್ಯಾಂಡ್ ಬರ್ತಾ ಇದ್ದ ಈಗ ಟೋಟಲ್ 25 ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದ್ದಂಥದ್ದು ಇಷ್ಟು ಎಕರೆ ಲ್ಯಾಂಡು ಮತ್ತೆ ಇಷ್ಟು ಗುಂಟ ಮತ್ತೆ ಇಷ್ಟು 9 ಎನೆ ಪ್ಲಾಟ್ಗಳು. ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆಸ್ ಆಫ್ ನೌ ದ ಓನರ್ಶಿಪ್ ಇಸ್ ವಿತ್ ದ ಒರಿಜಿನಲ್ ಓನರ್ಸ್. ಹೌದಾ? ಇವ್ರೇನಾದ್ರೂ ಕಂಟೆಸ್ಟ್ ಮಾಡಿ ಏನು ಆರೋಪಿಗಳು ಏನಿದ್ದಾರೆ, ಇಫ್ ದ ಕಂಟೆಸ್ಟ್ ಅಂಡ್ ಇಫ್ ದೇ ಆರ್ ಏಬಲ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತಂತೇಳಿ, ದೆನ್ ದ ಕೋರ್ಟ್ ವಿಲ್ ಡಿಸೈಡ್ ದ ಓನರ್ಶಿಪ್. ಬಟ್ ಆಸ್ ಆನ್ ಟುಡೇ ದ ಓನರ್ಶಿಪ್ ಇಸ್ ವಿತ್ ದ ಒರಿಜಿನಲ್ ಲ್ಯಾಂಡ್ ಓನರ್ಸ್. 158 ಎಕರೆ ಮೇಲೆ ಡಿಸ್ಪ್ಯೂಟ್ ಇತ್ತು, ಇದು ಇನ್ನೂ ಹೆಚ್ಚು ಮೇಲೆ ಡಿಸ್ಪ್ಯೂಟ್ ಅಲ್ಲಲ್ಲ, ಇದು ಇಷ್ಟ ಟೋಟಲ್ ಓವರ್ ಆಲ್ 27. ಎಸ್ 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 ಬೇರೆ ಬೇರೆ ಜಾಗ, ಬೇರೆ ಬೇರೆ ಪ್ಲೇಸ್. ಇದು ಒಟ್ಟು ಒಂದ್ ನಿಮಿಷ, ಒಟ್ಟು ಇದು 27 ಪ್ರಕರಣಗಳಿಗೆ ಸೇರಿದಂತ ಒಟ್ಟು ಲ್ಯಾಂಡ್. ಇದು ನಾಟ್ ಸಿಂಗಲ್ ಲ್ಯಾಂಡ್ ಅಲ್ಲ, 27 ಪ್ರಕರಣದ ಒಟ್ಟು. ಎಸ್ ಇಟ್ ವೇರೀಸ್. ಇಲ್ಲ, ನಮ್ಮ ತನಿಖೆಯಲ್ಲಿ ಯಾವ್ದು ಕಂಡು ಬಂದಿಲ್ಲ. ಹೌದಾ? ಆ 9 ಜನದ ಡೀಟೇಲ್ಸ್ ನ ಕೊಡ್ತೀವಿ. ಯಾಕಂತಂದ್ರೆ ಆ ಹಿನ್ನೆಲೆ ನಮಗ್ ಗೊತ್ತಿರಲ್ಲ, ಯಾರು ಏನು ಅಂತಂತೇಳಿ. ಡೀಟೇಲ್ಸ್ ವಿಲ್ ಗಿವ್ ಇಟ್. ಎಸ್ ವಿಲ್ ಗಿವ್ ಇಟ್ ಟು ಯು. ಹೌದಾ? ಕೊಡ್ತೀವಿ. ಸಾಮಾನ್ಯವಾಗಿ ಏನ್ ಖಾಲಿ ಜಾಗ ಇರ್ತಿಲ್ಲ, ಅದು ಯಾಕೋ ಫೆನ್ಸಿಂಗ್ ಇರೋದಿಲ್ಲ, ನಮ್ದು ಮನೆಯ ಓನರ್ ನಂಬರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅಟ್ಲೀಸ್ಟ್ ನಾವು ವಿ ಹ್ಯಾವ್ ಸೀನ್ ಪಾರ್ಟಿಕ್ಯುಲರ್ಲಿ ಒಂದ್ ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟಕ್ಕಿಲ್ಲ ಅಂತ ಹೇಳ್ಬಿಡಿದ್ರೆ ಅಷ್ಟೇ ಪ್ರಿವೆಂಟ್ಸ್. ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದ್ರೆ, ಈ ರೀತಿ ಮೋಸ ಜನ ಹೋಗಬಾರ್ದು. ಈ ರೀತಿ ಆದಂತ ಮೋಸ ಮಾಡುವಂತ ಜನ ಹೊರಗಡೆ ಇದ್ದಾರೆ. ಮತ್ತೆ ನಿಮ್ದು ಆದಂತ ಪ್ರಾಪರ್ಟಿಗಳಿದ್ರೆ ಅದನ್ನ ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷನೂ ಕೂಡ EC ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ. ಪ್ರತಿ ವರ್ಷ ನಿಮ್ಮ RTC ಚೆಕ್ ಮಾಡಿ. ನಿಮ್ಮ ಲ್ಯಾಂಡ್ ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ರ ಇತ್ತು ಅಂತಂತಂದ್ರೆ ಅದನ್ನ ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂತಹ ಒಂದು ಗಿಂಚಾಯತ್ಗಳಲ್ಲಿ ಇತ್ತು ಅಂದ್ರೆ ಟ್ಯಾಕ್ಸ್ ತುಂಬಬೇಕಾಗತ್ತೆ. ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರು ಟ್ಯಾಕ್ಸ್ ತುಂಬಬೇಕಾಗತ್ತೆ. ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂತ ಅವಕಾಶವಾದಿಗಳು ಬಂದು ಅವುಗಳನ್ನ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು. ವಿ ಹ್ಯಾವ್ ಅಲ್ಲ ಒನ್ ರಿಕ್ವೆಸ್ಟ್, ವಿ ಹ್ಯಾವ್ ವಿಡಿಯೋ ಕಾನ್ಫರೆನ್ಸ್ ಅಟ್ 11:30. ಅದಕ್ಕೆ ನಾವು ಹೋಗ್ಬೇಕು. ಲಾಸ್ಟ್ ಒನ್ ಕ್ವಶನ್. ಇದ್ರಲ್ಲಿ ಇದೆಯಾ ಯಾವ್ದಾದ್ರು? ಇಲ್ಲ, ಯಾವ್ದು ಆ ಪ್ರಕರಣ ಇದ್ರಲ್ಲಿ ಇಲ್ಲ. 27. ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ 27 ಕೇಸಸ್. ಅದಕ್ಕೆ ಗುಂಟಾ ಪ್ಲಾಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ರೀತಿ ಇತ್ತು ಅಂದ್ರೆ ನಮಗೆ ಯಾವಾಗ ಗೊತ್ತಾಗುತ್ತೆ, ಜನ ಅಥವಾ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ. ಅದು ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ, ಅದು ನಾನು ಅದನ್ನ ಹೇಳ್ತಾ ಇರೋದು.
ಈ ರೀತಿಯಾದಂಥ ಕೇಸ್ಗಳು ಏನು ಫೋರ್ಜರಿ ಡಾಕ್ಯುಮೆಂಟ್ಸ್ಗಳು, ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದ್ದಾನೆ, ಯಾರೋ ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ, ಫೋಟೋ ಯಾರ್ದೋ ಇದೆ, ದಾಖಲಾತಿಗಳು ಕಣ್ಣು ಮುಂದೆನೇ ಇದೆ, ಇದು ಫೋರ್ಸ್ ಡಾಕ್ಯುಮೆಂಟ್ ಅಂತಂತೇಳಿ. ಒರಿಜಿನಲ್ ಓನರ್ ಒಂದ್ ಕಡೆ ಇದ್ದಾನೆ, ಫೇಕ್ ಓನರ್ ಒಂದ್ ಕಡೆ ಇದ್ದಾನೆ, ತಗೊಂಡವನು ಇನ್ನೊಂದ್ ಕಡೆ ಇದ್ದಾನೆ. ದಟ್ ಇಸ್ ಅ ಕ್ಲಿಯರ್ ಕಟ್ ವಿಸಿಬಲ್ ಆಫ್ ಫೋರ್ಜರಿ ಅಂಡ್ ಚೀಟಿಂಗ್. So depending upon case to case, civil matters again we have to study it whether it comes under the criminal offense or not, then we have to decide. ಸರ್ ಈ ಕೇಸ್ಗಳಲ್ಲಿ ಸರ್ ಈ ಫೇಕ್ ಆಧಾರ್ ಕಾರ್ಡ್ ಯಾಕೆ ಹೋಗ್ಬಾರ್ದು ಸರ್? ಯಾಕಂದ್ರೆ ಈಗಲೂ ನಡೀತಿರ್ಬೋದು ಸರ್, ಗಮನಿಸಿದ್ರೆ ಗೊತ್ತಾಗಿಲ್ಲ ಸರ್, ಅವ್ರನ್ನ ಯಾಕೆ ಇದರಲ್ಲಿ ಆರೋಪಿಗಳಾಗಿ ಇಟ್ಕೊಂಡು ತನಿಖೆ ಯಾಕೆ ನಡೀಬಾರ್ದು ಸರ್? ಇದಕ್ಕೆ ಯೂಸ್ ಮಾಡ್ಕೊಂಡು ಓಕೆ ಸರ್, ಓಕೆ, ಆದ್ರೆ ಯಾವ್ದೋ ವ್ಯಕ್ತಿಯನ್ನ ಇಲ್ಲಿಂದ ಬಂದವನು ಅದನ್ನ ಅವನ್ನ ಇಲ್ಲಿ ಲೋಕಲ್ ಕ್ರಿಯೇಟ್ ಮಾಡಿ ಆಧಾರ್ ಕಾರ್ಡ್ ಕೊಟ್ಟರೆ ಇದು ದೊಡ್ಡ ಅಫೆನ್ಸ್ ಆಗುತ್ತೆ ಸರ್. ಒಂದು DTP ಸೆಂಟರ್ ಆಧಾರ್ ಕಾರ್ಡ್ ಮತ್ತು ಹೋಗೋಣ, ನೀವು ಹೋಗಿ ಅಲ್ಲಿ ಬಂದ, ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ, ನಾ ಬರ್ತೇನೆ. ಸೊ ಫೋನ್ಗಳು ಬರ್ತಾ ಇದೆ. ಆಯ್ತು, ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪರಶುರಾಮ್ ಅವಾಗಿಂತ ಕೇಳ್ತಾ ಇದಾರೆ, ಲಾಸ್ಟ್ ಕ್ವಶನ್. ಎಸ್, ಲೆಸ್ ದನ್ 7 years ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕಾಗತ್ತೆ. ಮೋರ್ ದನ್ 7 years ಇದ್ದಾಗ ವಿ ಹ್ಯಾವ್ ದ ಅಥಾರಿಟಿ ಟು ಅರೆಸ್ಟ್. ಸೊ ಹಾಗಾಗಿ ಪ್ರಕರಣಗಳಲ್ಲಿ ನಾವು ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕು. ಸರ್ ಇನ್ನೊಂದು ಸರ್, ಈ ದಾಖಲಾತಿಗಳು ದಿನವೆಲ್ಲ ಅಧಿಕಾರಿಗಳು ಚೆಕ್ ಮಾಡಬೇಕು. ಅದನ್ನೇ ಹೇಳಿದೆ ನಾನು, ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ದಟ್ ಅಫೆನ್ಸ್. ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ, ನಮ್ಮ ಪೊಲೀಸ್ ಸ್ಟೇಷನಲ್ಲೂ ಕೂಡ ವೆರಿಫಿಕೇಶನ್ ಆಗ್ತಾ ಇರುತ್ತೆ. ಯಾರು ಫೋರ್ಸ್ ಡಾಕ್ಯುಮೆಂಟ್ಸ್ಗಳನ್ನ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಿದಾಗ ಸಮ್ಟೈಮ್ಸ್ ವಿಲ್ ನಾಟ್ ಬಿ ಕಮ್ ಟು ನೋ ವೆದರ್ ಇಟ್ ಇಸ್ ಒರಿಜಿನಲ್ ಆರ್ ನಾಟ್. ಆಮೇಲೆ ನಾವು ರೀಚೆಕ್ ಮಾಡಿದಾಗ ಆಗುತ್ತೆ. ರಿಸೀವಿಂಗ್ ಅಥಾರಿಟಿ, ವೆದರ್ ಇಫ್ ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್, ವೆದರ್ ಯು ಹ್ಯಾವ್ ರಿಸೀವ್ಡ್ ಎ ಫೇಕ್ ಡಾಕ್ಯುಮೆಂಟ್. ಅಲ್ಲ, ತೀರ್ಮಾನ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ನಿಮ್ ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದ್ರೆ ಹೇಳಿದ್ರೆ ದೆನ್ ಅದಕ್ಕೆ ಸಪೋರ್ಟಿಂಗ್ ಏನ್ ಬೇಕು, ವಿಲ್ ಗಿವ್ ದ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅಂತ.